ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗಾಗಿ ಡಿಸೆಂಬರ್ 10ರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ. ಜಯ ಮೃತ್ಯುಂಜಯ ಸ್ವಾಮೀಜಿ. ಪಂಚಮಸಾಲಿ ಸಮಾಜಕ್ಕೆ ಪ್ರವರ್ಗ 2 ಅಡಿಯಲ್ಲಿ ಮೀಸಲಾತಿಗೆ ಆಗ್ರಹಿಸಿ ಡಿಸೆಂಬರ್ 10ರಂದು ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಚಿಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 10ರಂದು ಸುವರ್ಣಸೌಧದ ಮುಂದೆ 5,000 ಟ್ರ್ಯಾಕ್ಟರ್ಗಳು ಹಾಗೂ ಸಾವಿರಾರು ಪಂಚಮಸಾಲಿ ಸದಸ್ಯರು ಸಮಾವೇಶಗೊಂಡು ಮುತ್ತಿಗೆ ಹಾಕುವ ಪ್ರತಿಭಟನೆ ನಡೆಸಲಿದ್ದಾರೆ. ಈ ಆಂದೋಲನವನ್ನು ತಡೆಯಲು ಅಥವಾ ಹತ್ತಿಕ್ಕಲು ಸರ್ಕಾರ ಯತ್ನಿಸಿದರೆ ಯಾವುದೇ ಪರಿಣಾಮವಾಗಲಿ ಸರ್ಕಾರವೇ ಹೊಣೆಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪಂಚಮಸಾಲಿ ಸಮುದಾಯಕ್ಕೆ ಬಹುಕಾಲದಿಂದ ಬಾಕಿ ಉಳಿದಿರುವ 2A ಮೀಸಲಾತಿ ಜಾರಿಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ. ಈ ಹಿಂದೆಯೂ ಕೂಡ ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗಲೂ ಸುವರ್ಣಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ಹೋರಾಟ ಮಾಡಿದ್ದೇವೆ ಎಂದು ಅವರು ತಿಳಿಸಿದರು. ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಘೋಷಿಸಲು ಸರ್ಕಾರ ಹಿಂದೇಟು ಹಾಕುತ್ತಿದೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳದ ಕಾರಣ ಸಮುದಾಯದವರು ಬೀದಿಗಿಳಿದು ಪ್ರತಿಭಟನೆ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಡಿಸೆಂಬರ್ 7ರಂದು ಬೆಳಗಾವಿಯ ಹೋರಾಟ ರೂಪರೇಷೆಗಳನ್ನು ರೂಪಿಸಲು ಸಮಾಜದ ಸಚಿವರು, ಶಾಸಕರು, ಮಾಜಿ ಶಾಸಕರ ಮುಖಂಡರ, ವಕೀಲರ ಸಭೆ ಕರೆಯಲಾಗಿದೆ ಎಂದರು. ಇವತ್ತು ಅಧಿಕಾರಕ್ಕೆ ಬಂದಂಥ ಸರ್ಕಾರ ನಮ್ಮ ಹಿತವನ್ನು ಕಾಪಾಡೋದ್ರಲ್ಲಿ ಇವತ್ತು ವಿಫಲಗೊಂಡಿದೆ. ಹಾಗಾಗಿ ಸರ್ಕಾರವನ್ನು ಎಚ್ಚರಗೊಳಿಸಲಿಕ್ಕೆ, ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಕೇಳಲಿಕ್ಕೆ, ಸರ್ಕಾರದ ಮೂಲಕವಾಗಿ ನ್ಯಾಯವನ್ನು ಪಡೀಲಿಕ್ಕೋಸ್ಕರವಾಗಿಯೇ ನಮ್ಮ ಪಂಚಮಸಾಲಿ ಸಮಾಜದಿಂದ, ನಮ್ಮ ಸಮಾಜದ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು, 10,000ಕ್ಕಿಂತ ಹೆಚ್ಚು ವಕೀಲರು, 5,000ಕ್ಕಿಂತ ಹೆಚ್ಚು ಪಂಚಮಸಾಲಿ ರೈತರ ಟ್ರ್ಯಾಕ್ಟರ್ ರ್ಯಾಲಿ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಬೃಹತ್ ಮುತ್ತಿಗೆ ಹೋರಾಟವನ್ನು ಡಿಸೆಂಬರ್ 10ನೇ ತಾರೀಕು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಸುವರ್ಣ ವಿಧಾನಸೌಧ ಎದುರುಗಡೆ ಇರುವಂತಹ ಮೈದಾನದಿಂದ ನಾವೆಲ್ಲರೂ ಬೃಹತ್ ಸಮಾವೇಶ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗ್ತದೆ. ಈ ಒಂದು ಹೋರಾಟಕ್ಕೆ ನಾಡಿನ ಜನತೆ ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕಲಾರ್ದೇ, ಯಾವುದೇ ಒತ್ತಡಕ್ಕೆ ಮಣಿಲಾರ್ದೇ, ಯಾವುದೇ ಪೊಲೀಸರ ದರ್ಪ ದೌರ್ಜನ್ಯಕ್ಕೆ ಒಳಗಾಗಲಾರ್ದೇ ಶಾಂತಿಯುತ ಮಾಡುವಂಥ ಹೋರಾಟಕ್ಕೆ ನೀವೆಲ್ಲರೂ ಧೈರ್ಯ ಬನ್ನಿ. ನಾವು ಶಾಂತಿಯುತ ಹೋರಾಟ ಮಾಡ್ತಿದ್ದೀವಿ, ಅಹಿಂಸಾತ್ಮಕವಾದಂಥ ಹೋರಾಟ ಮಾಡ್ತಿದ್ದೀವಿ. ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಹೋರಾಟ, ಕಾನೂನಿಗೆ ಪೂರಕವಾಗಿರ್ತಕ್ಕಂಥ ಹೋರಾಟ. ಈ ಹೋರಾಟ ಇದುವರೆಗೂ ಯಾವ ಸರ್ಕಾರಗಳು ತಡೆ ಹಿಡಿದಿಲ್ಲ. ಈ ಸರ್ಕಾರಗಳು ತಡೆ ಹಿಡಿಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ತಡೆ ಹಿಡಿಯುವ ಮೂಲಕವಾಗಿ ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಜನರು ತಾಳ್ಮೆಗಟ್ಟರೆ ಕ್ರಾಂತಿ ಆಗೋದ್ರಲ್ಲಿ ಸಂದೇಹವಿಲ್ಲ ಎನ್ನುವಂಥ ಎಚ್ಚರಿಕೆ ಮಾತನ್ನು ಸರ್ಕಾರಕ್ಕೆ ಇಚ್ಛೆ ಪಡ್ತಾ ಮನೆಗೊಬ್ಬ ಪಂಚಮಸಾಲಿ ವ್ಯಕ್ತಿ. ಈ ಸಂದರ್ಭದಲ್ಲಿ ಮಹಾದೇವ್ ಬಂಡೇವಾಡೆ, ಚಿದಾನಂದ ಕಪ್ಲೆ, ರಮೇಶ್ ಹಿತ್ತಲ್ಮನಿ, DR ಕೊಟ್ಟೆಪ್ಪಗೋಳ್, ಚಿದಾನಂದ್ ಕರಲಟ್ಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.